ಧಾರವಾಡದ ಗರಗ ಹೋಬಳಿಯ ಸುತ್ತಮುತ್ತಲಿನ ಊರಿನ ರೈತರಿಗೆ ಗರಗ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಮಾಡಲು ಬೀಜದ ಪ್ಯಾಕೆಟ್ಗಳನ್ನು ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ರೈತರಿಗೆ ಅವಮಾನ ಮಾಡಿದ್ದಾರೆ ಎಂದು ರೈತರು ಆರೋಪಿಸಿದರು. ಇಲ್ಲಿ ಹೆಚ್ಚು ಜಮೀನು ಹೊಂದಿರುವ ಶ್ರೀಮಂತ ರೈತರಿಗೆ ಫೋನು ಕರೆ ಮುಖಾಂತರವೇ ಕದ್ದು ಮುಚ್ಚಿ ಅವರಿಗೆ ಎಷ್ಟು ಪ್ಯಾಕೆಟ್ ಬೇಕೋ ಅಷ್ಟು ಕೊಡುತ್ತಿದ್ದಾರೆ ಎನ್ನುವ ಮಾತು ರೈತರ ಬಾಯಿಯಲ್ಲಿ ಕೇಳಿಬಂದಿದೆ. ರೈತರು ಇಲ್ಲಿ ಸುಮಾರು 3-4 ದಿನಗಳಿಂದಲೂ ಬೆಳಿಗ್ಗೆ 5-6 ಗಂಟೆಗೆ ಬಂದು ಸರತಿ ಸಾಲನಲ್ಲಿ ನಿಂತು ಬಿಸಿಲನ್ನು ಲೆಕ್ಕಿಸದೆ, ಹಸಿವನ್ನು ಲೆಕ್ಕಿಸದೆ, ಉಪವಾಸದಿಂದ ಸರತಿ ಸಾಲನಲ್ಲಿ ಬಂದರೂ ಸಹ ಅವರಿಗೆ ಬಿಲ್ಲು ಮಾಡಿ ಚೀಟಿ ಮಾಡಿ ಕೊಟ್ಟು ಕಳುಹಿಸದೆ ನಾಳೆ ಬನ್ನಿ ಎಂದು ಚೀಟಿಯಲ್ಲಿ ಬರೆದು ಕಳುಹಿಸುತ್ತಿದ್ದಾರೆ. ಸರಿಸುಮಾರು 3-4 ದಿನಗಳಿಂದ ರೈತರನ್ನು ಗರಗ ಹೋಬಳಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ರೈತರಿಗೆ ಗೌರವ ಕೊಡದೆ ಸೊಕ್ಕಿನಿಂದ ಮಾತನಾಡುತ್ತಿರುವಾಗ ನಮ್ಮ ಮಾಧ್ಯಮದವರು ಅಲ್ಲಿ ಹೋಗುತ್ತಿದ್ದಂತೆ ಅವರು ಆಫೀಸ್ ಬಾಗಿಲು ಮುಚ್ಚಿಕೊಂಡು ಕಿಟಕಿಯಿಂದ ದೂರ ಸರಿದು ನಿಂತು ಆಟ ಆಡಿಸತೊಡಗಿದರು. ಇದನ್ನರಿತ ನಮ್ಮ ಮಾಧ್ಯಮ ಗರಗ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ವಿಷಯ ಮುಟ್ಟಿಸಿದರು. ಆಗ ಅವರು ಫೋನ್ ಕರೆ ಮಾಡಿ ರೈತರಿಗೆ ಸರಿಯಾಗಿ ಬೀಜಗಳನ್ನು ಒದಗಿಸಿ ಬಿಲ್ಲು ಮಾಡಿ ಕೊಡಿ ಎಂದು ತಿಳಿಸಿದರು. ಅವರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ರೈತ ಸಂಪರ್ಕ ಕೇಂದ್ರದಲ್ಲಿನ ಕೆಲಸ ಮಾಡುವ ಅಧಿಕಾರಿಗಳು ಮತ್ತೆ ದೂರವರ್ತನೆ ತೋರಿದ್ದಾರೆ. ಇದರಿಂದ ಸಿಟ್ಟಾದ ಅಲ್ಲಿನ ರೈತರೆಲ್ಲರೂ ಅಧಿಕಾರಿಗಳು ತೋರುತ್ತಿರುವ ದುರ್ವರ್ತನೆ ವಿರುದ್ಧ ಆಕ್ರೋಶ ಹೊರಹಾಕಿ ನಮ್ಮ ಮಾಧ್ಯಮದ ಮುಂದೆ ತಮ್ಮ ಅಲಳನ್ನು ತೋಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಅಧಿಕಾರಿಗಳ ಈ ದುರ್ವರ್ತನೆಯ ಬಗ್ಗೆ ಯಾರೂ ಕ್ರಮ ತೆಗೆದುಕೊಳ್ಳೋರು ಎಂಬುವುದು ಯಕ್ಷ ಪ್ರಶ್ನೆಯಾಗಿದೆ. ಚಂದ್ರಗೌಡ ಪಾಟೀಲ್, ಕರಾಳ ಸತ್ಯ ನ್ಯೂಸ್, ಗರಗ. ಅಲ್ಲ ಈಗ ಮತ್ ಇಷ್ಟು ಬಂದ್ ನಿಂತ್ರಿ ಇವ್ರು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂದ್ರೆ ಹೆಂಗ ಅವ್ರ ಮಕಾರ ನೋಡ್ಬೇಕ ನಾವ ಏನಾಗೈತ್ರಿ ಬೀಜದ ರಸೀಟಿ ಕೊಡಲ್ರ ಅವ್ರು ಏನಾಗೈತೆ ಅಂದ್ರೆ ಅಲ್ರಿ ಬಿಲ್ಲರ ಕೊಡ್ಬೇಕ ನಮ್ಗ ಅಲ್ಲಿ ಬೀಜದಂತೆ ಹೋಗಿ ಪಾಪ ಅವ್ರು ತಗೊಂಡ್ಬರ್ತಾರ ಮತ್ ಹಿಂಗ ಅವ್ರ ಮಕಾನು ಕಾಣಂತ ನಮ್ಗ ಅವ್ರ ಯಾತ್ ಹೋದ್ರ ತೋರಿಸ್ರಿ ಟೈಮ್ ಆಗೈತಂದ್ರ ಹೋಗ್ಬೇಕ್ರಿ ಅವ್ರ ಡ್ಯೂಟಿ ಟೈಮ್ ಇದ್ದಾಗ ಕಾಣವಲ್ಲ ಅಂತಂದ್ರ ಮತ್ತೆ ಎಲ್ಲಿ ಹೋದ್ರ ಹುಡುಗಾಡ್ ಹೋಗಿರ್ಬೇಕ ನಾವ್ ಇದ್ದೀವಿ ಇದ್ದಾಗ ಒಳಗ್ ಹೊಕ್ಕೊಂಡವ್ರ ಹೊರಗ್ ಬರಕ್ತಾ ಇರಲಿಲ್ಲ ಎಲ್ಲಿ ಹೋದವ್ರ ಬೀಜ ಯಾವಾಗ ಕೊಡುದ್ ನಮಗ ಮುಂಜಾನಿಂದ ನಾವು ಚೀಟಿ ಕೊಟ್ಟು ಚೀಟಿಯಾಗ ಇಷ್ಟು ಪ್ಯಾಕೆಟ್ ಕೊಡ್ತೇವ ಅಂತ ಹೇಳಿ ಬಂದ್ ಕೊಟ್ರ ಬಿಲ್ ಮಾಡಕ್ ಬಂದ್ರ ಬಿಲ್ ಮಾಡಾಕತ್ತ ಇರಲ್ಲ ಅಂತಂದ್ರೆ ಏನ್ ತಿಳ್ಕೋದ ಬೀಜ ರಗಡ್ ಸ್ಟಾಕ್ ಐತೆ ಅದ ಎಲ್ಲಿ ಹೋತಾವ ಸ್ಟಾಕ್ ಇದ್ದಿದ್ದ ಎಲ್ಲಿ ಮಾರಾಕ್ ಕೊಟ್ರ ಎಲ್ಲ ಬೇರೆ ಗೋಡ ಟ್ರಾನ್ಸ್ಫರ್ ಮಾಡ್ರಿನ ಇಲ್ಲಲ್ಲ ಮತ್ತೆ ಎಲ್ಲಿ ಹೋಗ್ತದ ಮತ್ತೆ ಎಲ್ಲಿ ಹೋಗ್ತದ ಬೀಜ ಎಲ್ಲ ಎಲ್ಲಿ ಹೋಗ್ತದ ಮತ್ ಬೀಜ ಇಲ್ಲ ಅಂತ ಯಾಕ ಅನ್ನತಾರ ಇವರು ಬೇಕಲ್ಲದ ಹೇಳ್ರಪ್ಪ ಎಲ್ಲಾರು ಬೀಜ ಎಲ್ಲಿ ಹೋಗ್ತದ ಬೀಜ ಎಲ್ಲಿ ಹೋಗ್ತದ ಬೀಜ ಹೋಗಿದ್ಬೇಕಲ್ಲ ಬೀಜ ಇಂತಲ್ಲಿ ಹೋಗೈತೆ ಅನ್ನೋದ್ರ ಬೇಕಾ ನೀವು ಎಷ್ಟು ದಿವಸ ಆತ ಇಲ್ಲಿ ಬರಕತ್ತ 5 ದಿನ ಆತ್ರಿ 5ನೇ ದಿನ ರೀ ಯಾಕ್ರಿ ಇದ ರೀತಿ ಒಂದಿನ ಚೀಟಿ ಕೊಡುದು ಒಂದಿನ ಚೀಟಿ ಕೊಟ್ಟು ಮರನೇ ದಿನ ಸೂಟಿ ಅನ್ನೋದು ಸೂಟಿ ಅಂದಕಾರ ಮರನೇ ದಿನ ಮತ್ತೆ ಬೀಜ ಸಾಕಿಲ್ಲ ಅನ್ನೋದು ಮುಂದೆ ಏನ್ ಮಾಡೋದು ನಾವು ರೈತರಲ್ಲ ಏನ್ ಮಾಡೋದು ನಾವು ರೈತರಲ್ಲ ಏನ ರೈತರು ಕಾಲ್ಮೇರ ನಾವು ರೈತರು ಇವ್ರ ಕಾಲ್ಮೇರ ನಾವು ಹಾಕೊಳಕ್ ಇವ್ರ ಕಾಲ್ಮೇರ ಆಗ್ಯಾವ ನಾವು ಅದ ನಮಗ್ ಕಿಮ್ಮತ್ತಿಲ್ಲ. ರೈತರ ದೇಶದ ಬೆನ್ನಲ್ಲಿ ಬಂತಾರ, ದೇಶದ ಬೆನ್ನಲ್ಲಿ ಬೆನ್ನು ಮುರಿಯಾಕತ್ತಾರ ಅಂತಂದ್ರ ಮತ್ತೆ ಇವ್ರು ಹೆಂಗ್ ಬೀಜ ಕೊಡ್ತಾರ? ಬೀಜ ಕೊಡ್ತಾರ ಬೀಜ ಕೊಟ್ಟು ಅತ್ತ ಮಣ್ಣು ಮುಗಿಸ್ತಾರ ಅದು ಬೇಕಲ್ಲ.